2 ವಾರದಿಂದ ನಾವು ನೋಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ. ಪಹಲ್ಗಾಮಲ್ಲಿ ಏನಾಯಿತು ಅಂತ ನಾವು ಸುಮಾರು 2 ವಾರ ಹಿಂದೆ ನಾವೆಲ್ಲರೂ ನೋಡಿದ್ವಿ. ನಾವು ಆಪರೇಷನ್ ಸಿಂಧೂರ್ ಎಲ್ಲರೂ ಸಹ ನಮ್ಮ ಕೇಂದ್ರ ಸರ್ಕಾರ ಜೊತೆ ನಾವೆಲ್ಲರೂ ಸಹ ಭಾರತೀಯರಾಗಿ ಕಾಂಗ್ರೆಸ್ ಪಕ್ಷ ನಮ್ಮ ದೇಶದ ಸೈನಿಕರಿಗೆ ನಾವು ಜೊತೆ ಇದ್ದೀವಿ ಅಂತ ನಾವು ಇಲ್ಲಿ ತಿರಂಗ ಯಾತ್ರೆ ಸಹ ಮಾಡಿದ್ವಿ. ಆದರೆ ನಿನ್ನೆ ಏನಾಯಿತು ಅಂತ ನಾವು ಎಲ್ಲರೂ ಸಹ ನೋಡಿದ್ದೀವಿ. ಇಂಡೋರಲ್ಲಿ ಒಬ್ಬ ಮಧ್ಯಪ್ರದೇಶದ ಒಬ್ಬ ಮಂತ್ರಿ ವಿಜಯ್ ಶಾಂತ್ ಅವ್ರ ಹೆಸರು. ಅವ್ರ ಭಾಷಣದಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮ ಈ ಆಪರೇಷನ್ ಸಿಂಧೂರಲ್ಲಿ ಈ ಪಾಕಿಸ್ತಾನ ಅವರ ಭಯೋತ್ಪಾದಕರ ಸಹೋದರಿ ಸಿಸ್ಟರ್ ಯಾರು ಅಂದರೆ ಸೋಫಿಯಾ ಖುರೇಷಿ ಅವರು ಅಂತ ಹೇಳಿ ಅವ್ರಿಗೆ ಉತ್ತರ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇದು ಒಬ್ಬ ಮಹಿಳೆಗೆ ಅವರು ಅಪಮಾನ ಮಾಡಿಲ್ಲ. ನಮ್ಮ ಭಾಳ ಹೆಮ್ಮೆಯಿಂದ ನಾವೆಲ್ಲರೂ ಸಹ ಅವರಾಗಿರಲಿ, ಮತ್ತು ಕರ್ನಲ್ ವಯೋಮಿಕಾ ಆಗಿರಲಿ, ಕರ್ನಲ್ ಮತ್ತು ವಿಕ್ರಮ್ ಮಿಸ್ರಿ ಆಗಿರಲಿ, ಮತ್ತು ಇವರು ನಮ್ಮ ಕರ್ನಲ್ ಸೋಫಿಯಾ ಖುರೇಷಿ ಅವರು ಭಾಳ ಹೆಮ್ಮೆಯಿಂದ ನಾವೆಲ್ಲರೂ ಸಹ ಅವ್ರ ಫೋಟೋಗಳ್ನ ವಿಡಿಯೋಗಳ್ನ ನಾವು ಸಾಮಾಜಿಕ ಜಾಲತಾಣದಲ್ಲಿ ನಾವು ಶೇರ್ ಮಾಡಿದ್ವಿ. ಯಾಕಂದರೆ ಭಾಳ ಹೆಮ್ಮೆ ಆಯಿತು ನಮಗೆಲ್ರಿಗೂ. ಅವರು ನಮ್ಮ ದೇಶದ, ಅದು ವಿಶೇಷವಾಗಿ ನಮ್ಮ ಕರ್ನಾಟಕದ ಸೊಸೆ, ಅವರೇ ಅಲ್ಲ, ಮತ್ತು ಅವರು ತಂದೆ ಅವರ ಅಜ್ಜಿ ಸಹ ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆ ಅವರು ಹೋರಾಟ ಮಾಡಿದ್ದಾರೆ ಅಂತ ಭಾಳ ಹೆಮ್ಮೆ ಆಗುತ್ತೆ. ಯಾಕಂದರೆ ಅವರು ಸಹ 15 ವರ್ಷದಲ್ಲೇ ಅವರು ಆರ್ಮಿ ಸೇರಿಕೊಂಡು ನಮ್ಮ ದೇಶನ ಭಾಳ ಹೆಮ್ಮೆಯಿಂದ ಅವರು ನಮ್ಮ ದೇಶಕ್ಕೆ ಸೇವೆ ಮಾಡ್ತಿದ್ದಾರೆ. ಈ ರೀತಿ ಅವರು ಹೇಳಿ ಅವರು ನಮ್ಮ ದೇಶಕ್ಕೆ ಅಲ್ಲ, ಮಹಿಳೆಯರಿಗೂ ಸಹ ಅವರು ಅಪಮಾನ ಮಾಡಿದ್ದಾರೆ. ಮತ್ತು ನಮ್ಮ ದೇಶದ ಸೈನಿಕರಿಗೆ ಮತ್ತು ನಮ್ಮ ದೇಶದ ಐಕ್ಯತೆಗೆ ಅವರು ಅಪಮಾನ ಮಾಡಿದ್ದಾರೆ. ಮತ್ತು ನಿಜವಾಗ್ಲೂ ಈ ರೀತಿ ಮಾತಾಡೋದು ಅದು ಹೊಸದಲ್ಲ. BJP ಅವ್ರನ್ನ ಕಿತ್ತು ಹಾಕಬೇಕು, ಅವ್ರನ್ನ ರಾಜೀನಾಮೆ ಕೊಡಬೇಕು. ಯಾಕಂದರೆ ಈಗ FIR ಆಗಲೇ ರಿಜಿಸ್ಟರ್ ಆಗಿದೆ. ಇದು BJP RSS ಇದು ಫಸ್ಟ್ ಟೈಮ್ ಅಲ್ಲ ಈ ರೀತಿ ಮಾಡ್ತಾ ಇರೋದು. ಇತ್ತೀಚೆಗೂ ನಾವು ನೋಡಿದ್ದೀವಿ, ಪಹಲ್ಗಾಮಲ್ಲಿ ಪಾಪ ಒಬ್ಬರು ನೇವಲ್ ಆಫೀಸರು ಅವರ ಹೆಂಡತಿ ಹಿಮಾಂಶಿ ನಾರ್ವಾಲ್ ಅವ್ರನ್ನ ಹೇಗೆ ಎಲ್ಲರೂ ಈ BJP ಅವರು ಟ್ರೋಲ್ ಮಾಡ್ತಾರೆ ಅಂತ ನಾವೆಲ್ಲರೂ ಸಹ ನೋಡಿದ್ದೀವಿ. ಆ ಮಹಿಳೆ ನಿಜವಾಗ್ಲೂ ನೊಂದುಕೊಂಡು ಅದಾದಮೇಲೆ ಅವರು ದೇಶದ ಐಕ್ಯತೆ ಬಗ್ಗೆ ಮಾತಾಡ್ತಾರೆ. ಆದರೆ ಅವಳು ಸಹ ಬಿಟ್ಟಿಲ್ಲ ಈ BJP RSSನ IT ಟ್ರೋಲ್ಸು. ಅದಾದಮೇಲೆ ಸೀಸ್ ಫೈರ್ನ ಡಿಕ್ಲೇರ್ ಮಾಡಿದಂಥ ವಿಕ್ರಮ್ ಮಿಸ್ರಿ ಅವ್ರನ್ನೂ ಸಹ ಟ್ರೋಲ್ ಮಾಡ್ತಾರೆ, ಅವ್ರ ಮಗಳನ ಬಗ್ಗೆ ಸಹ ಮಾತಾಡ್ತಾರೆ. ಅದಾದಮೇಲೆ ಈಗ ನಮ್ಮ ಕರ್ನಲ್ ಸೋಫಿಯಾ ಖುರೇಷಿ ಬಗ್ಗೆ ಸಹ ಮಾತಾಡ್ತಾರೆ. ಇವರು ಸಾಮಾನ್ಯ ಒಬ್ಬ ಕಾರ್ಯಕರ್ತರಲ್ಲ, ಒಬ್ಬ ಮಂತ್ರಿ, ಮಧ್ಯಪ್ರದೇಶದ ಒಬ್ಬ ಮಂತ್ರಿ ಈ ರೀತಿ ಮಾತಾಡ್ತಾರೆ ಅಂದರೆ ನಿಜವಾಗ್ಲೂ ಅವರ ಮನಸ್ಸಲ್ಲಿ ಏನಿದೆ ಅಂತ ನಮಗೆಲ್ರಿಗೂ ಸಹ ಗೊತ್ತಾಗುತ್ತೆ. ಇದು ನಮ್ಮ ದೇಶದ ಐಕ್ಯತೆ ಪ್ರಶ್ನೆ, ಇದು ನಮ್ಮ ಮಹಿಳೆಯರ ಪ್ರಶ್ನೆ, ಇದು ನಮ್ಮ ದೇಶದ ನಿಜವಾಗ್ಲೂ ನಮ್ಗೆ ಬಹಳ ಹೆಮ್ಮೆ ಆಗುತ್ತೆ. ನಾವೆಲ್ಲರೂ ಸಹ ಒಟ್ಟಿಗೆ ನಿಂತಿದ್ದೀವಿ ಅಂತ. ಸೈನಿಕರ ಪ್ರಶ್ನೆ, ಇದು ಆರ್ಮಿ ಪ್ರಶ್ನೆ. ಹಾಗಾಗಿ ಈ ರೀತಿ ಘಟನೆಗಳನ್ನ ನಿಲ್ಲಿಸಬೇಕು ಅಂದರೆ ಇಂಥ ಮನಸ್ಥಿತಿ ಇರುವಂಥ ಮಂತ್ರಿಗಳನ್ನ ಇಮಿಡಿಯೇಟಾಗಿ ಉಚ್ಚಾಟನೆ ಮಾಡಬೇಕು, ಅವ್ರ ರೆಸಿಗ್ನೇಷನ್ ಕೊಡಲೇಬೇಕು ಅಂತ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಅದನ್ನ ಖಂಡಿಸ್ತಾ ಇದ್ದೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ.